ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ವಾರಕ್ಕೊಂದು ಕಥೆಯ ಸರಣಿಗೆ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವೇನಂತ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ, ಕೃಷ್ಣ ಯಾಕೆ ಭೂಮಿಗೆ ಬಂದ, ಇವನ ಅವತಾರದ ಹಿನ್ನೆಲೆ ಏನು, ಅಷ್ಟೇ ಅಲ್ಲ ಇವನು 8ನೇವನಾಗಿ ಬಂದ. ಯಾಕೆ 8ನೇವನಾಗಿ ಬರಬೇಕಾಗಿತ್ತು, ಮೊದಲೇ ಬರ್ಬೋದಿತ್ತಲ್ಲ. ಇನ್ನು ದುರ್ಗೆ ಕೃಷ್ಣನ ತಂಗಿಯಾಗಿ ಅವತರಿಸ್ತಾಳೆ. ಶೇಷದೇವರು ಅಂದ್ರೆ ಬಲರಾಮನಾಗಿ ಬಂದ ಶೇಷ ತಾನ್ ಯಾಕೆ ಕೃಷ್ಣನಿಗಿಂತ ಮೊದಲು ಅವತಾರ ಮಾಡ್ತಾನೆ. ಹೀಗೆ ಅನೇಕ ವಿಷಯಗಳು ಈ ಕೃಷ್ಣಾವತಾರದಲ್ಲಿ ಅಡಕಾಗಿದೆ. ಅದನ್ನ ಪ್ರತಿಯೊಂದು ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲಿಂದ ಈ ಪ್ರಸಂಗ ಪ್ರಾರಂಭ ಆಗ್ಬೇಕು. ಕಂಸ ತಾನು ತನ್ನ ತಂಗಿಯ ಮದುವೆಯನ್ನ ಮಾಡ್ದ, ವಸುದೇವನಿಗೆ ಕೊಟ್ಟ, ವಿವಾಹ ಎಲ್ಲ ಆಯ್ತು, ಕರ್ಕೊಂಡು ಹೋಗ್ಬೇಕು. ಆಗ ಕಂಸ ತಾನೇ ಸಾರಥಿಯಾಗಿ ದೇವಕಿಯನ್ನ ಕರ್ಕೊಂಡು ಹೋಗ್ತಾನೆ, ತಾನೇ ಓಡಿಸ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಒಂದು ಅಶರೀರವಾಣಿ ಆಗುತ್ತೆ. ಅಂದ್ರೆ ಗಾಳಿಯ ಮುಖಾಂತರ ಒಂದು ಸೂಚನೆ, ಶರೀರ ಇಲ್ಲ ಆದ್ರೆ ಮಾತು ಕೇಳ್ತಾ ಇದೆ, ಎಲೆ ಕಂಸ ನಿನಗೆ ತಲೆ ಇಲ್ಲ ಅಂತ ಅಶರೀರವಾಣಿ ಆಗ್ತಾ ಇದೆ. ಯಾಕೆ, ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವಂತ ಮಗುನೇ ನಿನಗೆ ಮಾರಕ, ಅದು ಎಷ್ಟನೇ ಗರ್ಭ, 8ನೇ ಗರ್ಭ ಅಂತ ಅಶರೀರವಾಣಿ ಆಯ್ತು. ಇಷ್ಟಾದ ಕೂಡಲೇ ಪ್ರೀತಿ ಮಮತೆ ಏನೇನಿತ್ತು ತಂಗಿಯ ಮೇಲೆ ಅದೆಲ್ಲ ಬಿಟ್ಟ ಕಂಸ ಖಡ್ಗವನ್ನ ತಗೊಂಡ, ಈಗ ನಿನ್ನ ಕತ್ತರಿಸ್ತೇನೆ ಅಂತಂದ. ಅಷ್ಟೊತ್ತಿಗೆ ದೇವಕಿ ಪ್ರಾರ್ಥನೆಯನ್ನ ಮಾಡ್ತಾಳೆ, ದಯವಿಟ್ಟು ಅಣ್ಣ ನನ್ನನ್ನು ಕತ್ತರಿಸ್ಬೇಡ, ಈ ಖಡ್ಗದಿಂದ ಹೀಗ್ ಮಾಡಬೇಡ ಅಂತ ಪರಿಪರಿ ಬೇಡ್ಕೊಳ್ತಾಳೆ. ವಸುದೇವನು ಕೂಡ ತಾನು ಪರಿಪರಿ ಬೇಡ್ಕೊಳ್ತಾನೆ. ಕೊನೆಗೊಂದು ಸಂಕಲ್ಪಕ್ಕೆ ಬರ್ತಾರೆ, ಏನಿಲ್ಲ ನಮಗೇನೇನು ಮಕ್ಕಳು ಹುಟ್ಟುತ್ತಾವೋ ಎಲ್ಲದರ ಸಮರ್ಪಣೆಯನ್ನ ನಿನಗೆ ಮಾಡ್ತೀವಿ, ಅದರಿಂದ ಯೋಚಿಸ್ಬೇಡ ಅಂತ. ಸರಿ ಆಯ್ತು ಅಂತ ಖಡ್ಗವನ್ನ ಕೆಳಕ್ಕಿಡ್ತಾರೆ. ಇದರ ಮಧ್ಯದಲ್ಲಿ 6 ಮಕ್ಕಳು ಮೊದಲಿಗೇನು ಹುಟ್ಟುತ್ತಾರೆ, ಒಬ್ಬೊಬ್ಬ ಮಕ್ಕಳನ್ನ ಆ ಕಂಸನಿಗೆ ಸಮರ್ಪಣೆ ಮಾಡ್ತಾ ಹೋಗ್ತಾರೆ. ಇದರ ಹಿನ್ನೆಲೆಯಲ್ಲಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಅಲ್ಲ ಈ 6 ಮಕ್ಕಳು ಹುಟ್ಟುತ್ತಾರೆ, ಒಬ್ಬೊಬ್ರು ಹುಟ್ಟುತ್ತಾರೆ, ತಕ್ಷಣ ಸಾಯ್ತಾರೆ, ಹೋಗಿ ಅರ್ಪಣೆ ಮಾಡೋದು, ಕಂಸ ತಗೊಳ್ಳೋದು, ಒಂದು ಮಗುವನ್ನ ಮೇಲಿಂದ ಕೆಳಕ್ಕೆ ಬಂಡೆ ಮೇಲೆ ಹಾಕೋದು, ಅಪ್ಪಳಿಸೋದು, ಅದನ್ನು ಸಾಯಿಸೋದು. ಇಂಥ ಕರ್ಮ ಏನಿತ್ತು ಈ 6 ಮಕ್ಕಳಿಗೆ, ಹುಟ್ಟಿದ ಕೂಡಲೇ ಸಾಯೋದು ಯಾಕಾಯ್ತು ಅಂತ. ಅದರ ಹಿನ್ನೆಲೆಯಲ್ಲಿ ಒಂದು ಘಟನೆ ಇದೆ. ದೇವಲ ಋಷಿಗಳು ಅಂತ ಇರ್ತಾರೆ, ಅವರು ತುಂಬಾ ಸಣ್ಣಕ್ಕಿರ್ತಾರೆ, ತಪಸ್ ಮಾಡ್ತಾ ಇರ್ತಾರೆ. ಈ 6 ಜನ ಹೋಗಿ ಆ ದೇವಲ ಋಷಿಗಳನ್ನ ಅಪಹಾಸ್ಯ ಮಾಡ್ತಾರೆ. ಯಾರು ಜನ ಮರೀಚಿಯ ಮಕ್ಕಳಿವರು. ಇವರು ಸೀದಾ ಅಪಹಾಸ್ಯ ಮಾಡಿದ ಕೂಡಲೇ ಸಿಟ್ಟು ಬಂತವ್ರಿಗೆ. ಆಗ ಅವರು ಶಾಪವನ್ನ ಕೊಡ್ತಾರೆ, ನೀವೆಲ್ಲ ದೈತ್ಯರಾಗಿ ಹುಟ್ಟ್ರಿ ಅಂತ ಶಾಪವನ್ನ ಕೊಡ್ತಾರೆ. ಆಗ ಇವ್ರು 6 ಜನ ಕಾಲನೇಮಿಯ ಮಕ್ಕಳಾಗಿ ಹುಟ್ಟುತ್ತಾರೆ. 6 ಜನ ಅವರ ಹೆಸರನ್ನು ಹೇಳ್ತಾರೆ, ಸ್ಮರ, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರಭೃತ್, ಘೃಣಿ ಅಂತ ಹೆಸರನ್ನ ಹೇಳ್ತಾರೆ. ಈ 6 ಜನ ಹುಟ್ಟಾಯ್ತಲ್ಲ, ಅದಾದ ಮೇಲೆ ಅವರು ತಪಸ್ಸನ್ನು ಶುರು ಮಾಡ್ತಾರೆ. ದೈತ್ಯರು ಬೇರೆ ತಪಸ್ಸನ್ನ ಪ್ರಾರಂಭ ಮಾಡಿದ್ರು, ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡ್ತಾರೆ. ಯಾವಾಗ ಬ್ರಹ್ಮದೇವರು ಪ್ರಸನ್ನರಾಗ್ತಾರೋ ಆಗ ಒಂದು ವರ ಕೊಡ್ತಾರೆ, ನಿಮ್ಮನ್ನ ಯಾರೂ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ ಕೊಟ್ರು. ಅಷ್ಟೊತ್ತಿಗೆ ಆಕಾರದಲ್ಲಿ ಹಿರಣ್ಯಕಶಿಪು ಇದ್ದ, ಅವನಿಗೋ ನನ್ನನ್ ಕುರಿತೇ ಎಲ್ಲರೂ ತಪಸ್ ಮಾಡಬೇಕು ಅಂತ ಅವನಿಗೆ. ಇವ್ರು ನೋಡಿದ್ರೆ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿದ್ದಾರೆ. ಆದ್ರಿಂದ ಅವನೊಂದು ಶಾಪ ಕೊಟ್ಟ ಈ 6 ಜನಕ್ಕೆ, ನೀವೆಲ್ಲ ನಿಮ್ಮ ತಂದೆಯಿಂದಲೇ ಸಾಯಿರಿ ಅಂತ ಶಾಪ ಕೊಟ್ಟ. ಹಾಗಾದ್ರೆ 2 ಆಯ್ತು. ಒಂದು, ಬ್ರಹ್ಮದೇವರು ನೀವು ಯಾರಿಂದಲೂ ಕೂಡ ಸಾಯಲ್ಲ ಅಂತ ವರವನ್ನ ಕೊಟ್ಟಿದ್ದಾರೆ. ಇನ್ನು ಹಿರಣ್ಯಕಶಿಪು ನಿಮ್ಮ ತಂದೆಯಿಂದಲೇ ನೀವು ಸಾಯ್ತೀರಿ ಅಂತ ಶಾಪವನ್ನ ಕೊಟ್ಟಿದ್ದಾರೆ. ಈ 2ನ್ನೂ ನಡೆಸಲಿಕ್ಕೆ ಪರಮಾತ್ಮನ ದಿವ್ಯ ಸಂಕಲ್ಪ. ಹಾಗಾಗಿಯೇ ಈ 6 ಜನ ಯಾರು ಕಾಲನೇಮಿಯ ಮಕ್ಕಳಿದ್ರೋ ಅವರೇ ಈ ದೇವಕಿಯ ಗರ್ಭದಲ್ಲಿ ಬರ್ತಾರೆ. ಬಂದು ಕೂಡಲೇ ಒಬ್ಬೊಬ್ಬರೇ ತಾವು ಹುಟ್ಟಿದಾಗ ಕೂಡಲೇ ಸಾಯ್ತಾರೆ. ಹಾಗಾದ್ರೆ ಈ ಕಾಲನೇಮಿಯ ಮಕ್ಕಳ ಅವಧ್ಯತ್ವರ ಎಲ್ಲಿ ಹೋಯ್ತು? ಬ್ರಹ್ಮದೇವರ ವರ ಕೊಟ್ಟಿದ್ರಲ್ಲ ಯಾರು ಸಾಯ್ಬಾರ್ದು ಅಂತಂದ್ರೆ, ಅದಕ್ಕೊಂದು ವ್ಯವಸ್ಥೆಯನ್ನ ದೇವರೇ ಮಾಡಿರ್ತಾನೆ. ದೇವರು ದುರ್ಗಾದೇವಿಗೆ ಆಜ್ಞೆ ಮಾಡಿರ್ತಾರಂತೆ, ಏನಂದ್ರೆ ಇವ್ರನ್ನೆಲ್ಲ ಒಂದು ಗುಹೆ ಒಳಗಡೆ ಹೋಗಿಡು ಅಂತ. ಅವಳೇನ್ ಮಾಡ್ತಾಳೆ, ಕಾಲನೇಮಿಯ ಅಷ್ಟೂ ಜನ ಮಕ್ಕಳನ್ನ ಅಂದ್ರೆ 6 ಮಕ್ಕಳನ್ನ ಒಂದು ಗುಹೆಯಲ್ಲಿ ಇಟ್ಟಿರ್ತಾಳೆ. ಅದು ಪ್ರತಿ ಸಲ ಅಷ್ಟೂ ಜನನ ಒಟ್ಟಿಗೆ ಹೋಗಿಟ್ರೆ ಗೊತ್ತಾಗ್ಬಿಡತ್ತೆ. ಅದಕ್ಕೇನ್ ಮಾಡ್ತಾ ಇಲ್ಲ ದುರ್ಗೆ, ಒಂದು ಮಗುವನ್ನ ಕರ್ಕೊಂಡು ಹೋಗೋದು ಒಂದು ಗುಹೆಯಲ್ಲಿ, ಅದು ಪಾತಾಳ ಲೋಕದ ಗುಹೆ, ಅಲ್ಲಿ ಹೋಗಿ ಇಡೋದು. 1 ವರ್ಷದ ತನಕ ಅವ್ನು ನಿದ್ರೆಯಲ್ಲಿ ಇರ್ತಾನೆ. ಆಗ ದುರ್ಗೆ ಏನ್ ಮಾಡ್ತಾಳೆ, ಆ ಶರೀರದಲ್ಲಿರುವಂತಹ ಜೀವನನ್ನ ತಗೊಂಡು
ಈ ದೇವಕಿಯ ಉದರದಲ್ಲಿ ಯಾವ ಮಗು ಹುಟ್ಟತ್ತಲ್ಲ ಆ ಮಗುವಿನಲ್ಲಿ ಆ ಜೀವವನ್ನ ಇಟ್ಟಿರ್ತಾಳೆ. ಹುಟ್ಟಿದ ಕೂಡಲೇ ಏನಾಯ್ತು, ಕಂಸನಿಗೆ ಅರ್ಪಣೆ ಮಾಡೋದು, ಅವನು ಮೇಲಿಂದ ಬಂಡೆಗೆ ಎಸೆಯೋದು, ಅಪ್ಪಳಿಸೋದು, ಆ ಮಗುವಿನ ಪ್ರಾಣ ಹೋಗುತ್ತೆ. ಹೀಗೆ ಪ್ರತಿಯೊಂದು ಮಕ್ಕಳು ಸಾಯ್ತಾ ಇದ್ರು. ಆಗೇನ್ ಮಾಡೋದು, ಯಾವಾಗ ಈ ಮಗು ಹುಟ್ಟಿದ ಕೂಡಲೇ ಪ್ರಾಣ ಹೋಯ್ತಲ್ಲ ಆ ಮಗುವಿಗೆ, ಆ ಮಗುವನ್ನ ಕರ್ಕೊಂಡೋಗಿ, ಅಂದ್ರೆ ಆ ಜೀವನನ್ನ ಕರ್ಕೊಂಡೋಗಿ ಆ ಪಾತಾಳದಲ್ಲಿ ಇತ್ತಲ್ಲ ಆ ಶರೀರ, ಅದ್ರ ಒಳಗಡೆ ಹೋಗಿ ಆ ದುರ್ಗಾದೇವಿ ಸೇರಿಸ್ತಾ ಇದ್ಲು. ಹಾಗಾದ್ರೆ ಏನಾಯ್ತು, ಎರಡು ಅಂದ್ರೆ ಶಾಪ ಮತ್ತೆ ವರ ಎರಡನ್ನೂ ರಕ್ಷಣೆ ಮಾಡಿದಾಗಾಯ್ತು. ಆ ಶರೀರ ಹಾಗೆ ಇತ್ತು ಆ ಪಾತಾಳ ಲೋಕದ ಗುಹೆಯಲ್ಲಿ, ಆ ಜೀವನನ್ನ ಮಾತ್ರ ಇಲ್ಲಿ ಕರ್ಕೊಂಬರೋದು, ಇಲ್ಲಿ ಹೋಗೋದು ಪ್ರಾಣ, ಮತ್ತಲ್ಲಿ ಹೋಗಿ ಆ ಶರೀರದಲ್ಲಿ ಕೂಡಿಸೋದು. ಹಾಗಾದೇನಾಯ್ತು, ಯಾವ ರೀತಿ ಬ್ರಹ್ಮದೇವರ ವರ ಇತ್ತು ಅವಧ್ಯರಾಗ್ತೀರಿ ನೀವು ಸಾಯಲ್ಲ ಅಂತ, ಅದು ಹಾಗೆ ಆಯ್ತು. ಯಾಕೆಂದ್ರೆ ಆ ಶರೀರದಲ್ಲಿ ಮತ್ತೆ ಆ ಜೀವ ಹೋಗ್ತಾ ಇತ್ತ. ಇನ್ನು ಹಿರಣ್ಯಕಶಿಪುವಿನ ಶಾಪ ಏನಿತ್ತು, ನಿಮ್ಮ ತಂದೆಯಿಂದಲೇ ನೀವು ಸಾಯ್ತೀರಿ ಅಂತ, ಇದು ಹೇಗಾಯ್ತು ಇಲ್ಲಿ? ಯಾಕೆಂದ್ರೆ ಸಾಯಿಸಿದ್ದು ಕಂಸ ಅಲ್ವಾ, ಅಂದ್ರೆ ಕಂಸ ಬೇರೆ ಯಾರು ಅಲ್ಲ, ಅದೇ ಕಾಲನೇಮಿನೇ ಕಂಸನಾಗಿ ಬಂದಿರೋನು. ಹಾಗಾಗಿ ತನ್ನ ಮಕ್ಕಳನ್ನ ತಾನೇ ಕೊಂದ. ಇಂಥ ಒಂದು ದುಸ್ಥಿತಿ ಕಂಸನಿಗೆ ಬಂತು, ಅವನಿಗೆ ಗೊತ್ತಿಲ್ಲ. ಸ್ವಯಂ ಕಾಲನೇಮಿಯಾದ ತಾನು ತನ್ನ ಮಕ್ಕಳನ್ನೇ ಕೊಂದ. ಆದ್ರಿಂದ 6 ಜನ ಹೀಗೆ ಸತ್ರು, ಮರಣವನ್ನ ಅಪ್ಪಿದ್ರು. ಇದಾದ ನಂತರ ನಾವು ತಿಳಿಯಬೇಕಾದ ವಿಷಯ ಏನು, 6 ಜನರ ಹೆಸರೇನಾರು ಇದೆಯಾ ಅಂತ. ಹೆಸರೇನು ಇಲ್ಲದೆ ಹೋದ್ರೆ ಕೇವಲ ಮೊದಲನೇ ಮಗು ಹೋಯ್ತು, ಎರಡನೇ ಮಗು ಹೋಯ್ತು ಇಷ್ಟೇನಾ ಅಂದ್ರೆ 6 ಮಕ್ಕಳ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಮೊದಲನೇ ಮಗು ಹೆಸರು ಕೀರ್ತಿಮಾನ್, ಎರಡನೇ ಮಗುವಿನ ಹೆಸರು ಸುಷೇಣ, ಭದ್ರಸೇನ, ರುಜು, ಸಂಮರ್ದನ, ಭದ್ರ ಅಂತ ಹೇಳಿ ಇಷ್ಟು ಮಕ್ಕಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಏನಾಯ್ತು ಅಂದ್ರೆ 7ನೆಯ ಗರ್ಭ, 7ನೆಯ ಗರ್ಭದಲ್ಲಿ ದುರ್ಗೆ ಬಂದ್ಲ ಅಂದ್ರೆ ಇಲ್ಲ, ಅಲ್ಲಿ ಇದ್ದದ್ದು ಆದಿಶೇಷ, ಅಂದ್ರೆ ಶೇಷದೇವರು ಬಲರಾಮನಾಗಿ ಅಲ್ಲಿದ್ರು. ಎಲ್ಲಿ ದೇವಕಿಯ ಗರ್ಭದಲ್ಲಿ ಅಲ್ಲಿ ಇದ್ದದ್ದು 3 ತಿಂಗಳು ಮಾತ್ರ. ಯಾಕೆಂದ್ರೆ ದುರ್ಗಾದೇವಿಗೆ ಪರಮಾತ್ಮನೇ ಮೂಲ ರೂಪದಲ್ಲಿ ಆಜ್ಞೆಯನ್ನ ಮಾಡಿರ್ತಾನೆ, ನೀನು ಆ 3 ತಿಂಗಳುಗಳ ಕಾಲ ಮಾತ್ರ ಅಲ್ಲಿ ಇರುವಂತೆ ಮಾಡಬೇಕು ಆ ಗರ್ಭವನ್ನ, ಆಮೇಲೆ ರೋಹಿಣಿಯಲ್ಲಿ ಆ ಗರ್ಭವನ್ನ ಅಲ್ಲಿಂದ ಸೆಳೆದು ಅಲ್ಲಿ ಇಡಬೇಕು ಅಂತ. ಹಾಗಾಗಿಯೇ ಬಲರಾಮನಿಗೆ ಸಂಕರ್ಷಣ ಅನ್ನುವ ಹೆಸರು. ಯಾಕೆಂದ್ರೆ ದುರ್ಗಾದೇವಿ ದೇವಕಿಯಲ್ಲಿದ್ದ ಆ ಗರ್ಭವನ್ನ ಈ ರೋಹಿಣಿಯ ಗರ್ಭದಲ್ಲಿ ಇಡ್ತಾಳೆ, ಆದ್ರಿಂದಾಗಿ ಆ ಕಡೆಯಿಂದ ಈ ಕಡೆ ಕರ್ಷಣ ಮಾಡಿದ್ರಿಂದಾಗಿ ಸಂಕರ್ಷಣ ಅಂತ ಹೆಸರು. ಹಾಗಾಗಿ ರೋಹಿಣಿಯಲ್ಲಿ ಕೇವಲ 7 ತಿಂಗಳುಗಳ ಕಾಲ ಮಾತ್ರ ಇರ್ತಾನೆ ಶೇಷದೇವ, ಅಲ್ಲಿಂದ ಪ್ರಕಟನಾಗಿ ಬಲರಾಮನಾಗ್ತಾನೆ. ಇನ್ನು 8ನೇ ಗರ್ಭ ಅದು ಕೃಷ್ಣ. ಹಾಗಾದ್ರೆ 8ನೇ ಗರ್ಭದಲ್ಲಿ ಕೃಷ್ಣ ತಾನು ಬರುವ ಮುಂಚೆ ಇನ್ನೊಂದು ದುರ್ಗೆಗೆ ಆಜ್ಞೆ ಮಾಡಿರ್ತಾನೆ. ಇದು ಒಂದು ಬಲರಾಮನನ್ನ ಅಲ್ಲಿ ರೋಹಿಣಿಯ ಉದರದಲ್ಲಿ ಪ್ರಕಟ ಆಗುವಂತೆ ಮಾಡೋದೊಂದಾದ್ರೆ, ಮತ್ತೊಂದು ಕೃಷ್ಣ ತಾನು ಹೇಳಿದ್ದೇನು, ನಾನು ಆ ದೇವಕಿಯ ಗರ್ಭದಲ್ಲಿ ಪ್ರಕಟನಾಗ್ತೇನೆ, ಅದಾದ ನಂತರ ನೀನು ಯಶೋದೆಯ ಗರ್ಭದಲ್ಲಿ ಅಲ್ಲಿ ದುರ್ಗೆಯ ರೂಪದಲ್ಲಿ ಇನ್ನು ಪ್ರಕಟಳಾಗಿರ್ಬೇಕು ಅಂಥೇಳಿ ಆಜ್ಞೆಯನ್ನು ಮಾಡ್ತಾನೆ. ಅದರ ಪ್ರಕಾರವಾಗಿಯೇ ದುರ್ಗೆ ಯಶೋದೆಯ ಗರ್ಭದಲ್ಲಿ ಜನಿಸ್ತಾಳೆ. ಇಲ್ಲಿ ಕೃಷ್ಣ ಯಾವಾಗ ದೇವಕಿ ಗರ್ಭದಲ್ಲಿ ಇದ್ದ ಆಗ ಆಶ್ಚರ್ಯ ಅಂದ್ರೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದಿರ್ತಾರೆ, ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ. ಎಲ್ಲಿ ಇರ್ತಾರೆ ಈ ವಸುದೇವ ದೇವಕಿಯರು? ಆ ಕಂಸನಿಗೆ ಸಿಕ್ಕಾಬಟ್ಟೆ ಭಯ. ಯಾಕೆಂದ್ರೆ ಅವನಿಗೆ 1 ಸಲ ಇಲ್ಲ 2 ಸಲ ಇಲ್ಲ 3 ಸಲ ಎಚ್ಚರ ಭಗವಂತ ನೀಡಿದ್ದ. ಒಂದು ಅಶರೀರವಾಣಿಯ ಮುಖಾಂತರ ಆಗಿತ್ತು, ಇವಳಲ್ಲಿ ಹುಟ್ಟುವ 8ನೇ ಗರ್ಭ ನಿನಗೆ ಮೃತ್ಯು ಅಂತ. 2ನೇದು ನಾರದರು ಎಚ್ಚರಿಸಿರ್ತಾರೆ. ಮೊದಲನೇ ಮಗುವನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಕಂಸ, ಬೇಡ ಅಂತ ಅನ್ಕೊಂಡ್ಬಿಡ್ತಾನೆ. ಆದ ನಾರದರು ಹೋಗಿ ಹೇಳ್ತಾರೆ, ನೋಡು 8ನೇ ಗರ್ಭ ಮಾರಕ ಅಂತ ಅಶರೀರವಾಣಿ ಆಗಿದ್ ನಿಜ, ಆದ್ರೆ ನೀನು ಸಾಯಿಸ್ಲಿಕ್ಕೆ ಈ ನಂದಗೋಕುಲದಲ್ಲಿ ಎಲ್ಲಾ ದೇವತೆಗಳು ಏನೇನೋ ರೂಪ ಧರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ದೇವಕಿಯ ಗರ್ಭದಲ್ಲಿ ಬರುವ ಪ್ರತಿಯೊಂದು ಮಗುವು ಕೂಡ ದೇವತಾ ಅಂಶ ಸಂಭೂತವೇ ಆಗಿರಬಹುದು ಏನೋ, ಹಾಗಾಗಿ ಎಲ್ಲ ನೀನು ಕೊಲ್ಲಿಕ್ಕೆ ಅಂತ ಕಾಯ್ತಾ ಇರುತ್ತೆ, ಹಾಗಾಗಿ ಒಂದು ಮಗುವನ್ನು ಬಿಡಬೇಡ ಅಂತ. ಈ ನಿಟ್ಟಿನಲ್ಲಿ ಇವರು ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಬಾರದು ಅಂತ ಅವನು ಕಂಸ ಜೈಲಿನಲ್ಲಿ ಇಟ್ಟಿರ್ತಾನೆ, ಬಂಧನದಲ್ಲಿ. ಹಾಗಾಗಿ ಕೃಷ್ಣನ ಅವತಾರ ಆಗಿದ್ದು ಕೊನೆಗೆ ಆ ಬಂಧನದಲ್ಲೇ ಅಂದ್ರೆ ಕಾರಾಗೃಹದಲ್ಲೇ ಆ ಕೃಷ್ಣನ ಅವತಾರ ಆಗಿದ್ದು. ಈ ದೃಷ್ಟಿಯಲ್ಲಿ ಯಾವಾಗ ಗರ್ಭದಲ್ಲಿ ಕೃಷ್ಣ ಇರ್ತಾನಲ್ಲ ಆಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಆ ಕಾರಾಗೃಹಕ್ಕೆ ಬಂದಿದ್ದಾರೆ. ಸ್ವಾಮಿ ಎಲ್ಲಿರ್ತಾನೋ ಅಲ್ಲೇ ಎಲ್ಲಾ ದೇವತೆಗಳು ಬಂದು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಆ ಗರ್ಭವನ್ನ ಅನೇಕ ತರಹ ಸ್ತೋತ್ರ ಮಾಡ್ತಾರೆ. ದೇವಕಿಗೆ ವಸುದೇವನಿಗೆ ಆಶ್ಚರ್ಯವೋ ಆಶ್ಚರ್ಯ, ಎಲ್ಲಾ ದೇವತೆಗಳು ಕೂಡ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ತನ್ನ ಉದರದ ಒಳಗಡೆ ಸಾಕ್ಷಾತ್ ಪರಮಾತ್ಮನೇ ಪ್ರವಿಷ್ಟನಾಗಿದ್ದಾನೆ.
ಹಾಗಾಗಿ ಬಹಳ ಸಂತುಷ್ಟಳಾಗಿದ್ದಾಳೆ ದೇವಕಿ. ಯಾಕೆ ಅಂದ್ರೆ ಪರಮಾತ್ಮ ಉದರದಲ್ಲಿ ಬಂದಿದ್ದಾನೆ ಅಂದ್ರೆ ಅವನಿಗೆ ಖಂಡಿತ ಏನು ಹಾನಿ ಮುಂದೆ ಆಗೋದಿಲ್ಲ, ಅದು ನಿಶ್ಚಿತ. ಯಾಕೆ ದೇವರಿಗೆ ಯಾರು ತೊಂದರೆ ಕೊಡ್ಲಿಕ್ಕೆ ಸಾಧ್ಯ? ಅವನು ಬಂದಿದ್ದಾನೆ. ಇನ್ನು ಎಲ್ಲ ಸ್ತೋತ್ರ ಪ್ರಾರಂಭ ಆಯಿತು. ಆಗ ಇಡೀ ಜಗತ್ತಿಗೆ ನೀನೇ ಆಧಾರ, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ನೀನೇ ಮಾಡೋನು, ನೀನಿದ್ರೆ ಯಾವ ಭಕ್ತರಿಗೂ ಏನೂ ಭಯ ಇಲ್ಲ ಅಂತೆಲ್ಲ ಆ ಬ್ರಹ್ಮಾದಿ ದೇವತೆಗಳು ಆ ಗರ್ಭದಲ್ಲಿದ್ದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೊನೆಗೆ ದೇವಕಿಯ ಬಳಿ ಅವರೆಲ್ಲ ಹೇಳ್ತಾರೆ, ನೋಡು ನಿನಗೆ ಭಯ ಇಲ್ಲ, ಇನ್ನು ಮುಂದೆ ಕೃಷ್ಣನಾಗಿ ನಿನ್ನ ಗರ್ಭದಲ್ಲಿರೋ ಮಗು ಅವತರಿಸಲಿಕ್ಕಿದೆ. ಆ ಮಗು ನಿಮ್ಮೆಲ್ಲರ ರಕ್ಷಣೆಯನ್ನ ಮಾಡುತ್ತೆ, ಹಾಗೆ ದುಷ್ಟನಾದ ಕಂಸನ ವಧೆಯನ್ನು ಕೂಡ ಈ ಮಗು ಮಾಡುತ್ತೆ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳ ತಿಳಿಸಿ ತಾವು ವಾಪಸ್ಸು ಆಕಾಶ ಮಾರ್ಗದಿಂದ ಹೊರಟೋಗ್ತಾರೆ. ಇಷ್ಟೊತ್ತಿಗೆ ಕೃಷ್ಣನ ಅವತಾರ ಆಗಿದೆ. ಅದರಲ್ಲೂ ಶ್ರಾವಣ ಮಾಸ, ಕೃಷ್ಣ ಪಕ್ಷ, ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ, ರಾತ್ರಿಯ ನಡು ಮಧ್ಯಕಾಲ, ಪಕ್ಷದಲ್ಲಿಯೂ ಕೂಡ ಮಧ್ಯದ ತಿಥಿ, ಹರ್ಷಣ ಯೋಗ, ವೃಷಭ ಲಗ್ನ, ಭವಕರಣ, ಬುಧವಾರ, ಇನ್ನು ವಂಶ ಅಂದ್ರೆ ಚಂದ್ರವಂಶ. ಹೀಗೆ ಚಂದ್ರನಂತೆ ತಂಪನ್ನು ನಾನು ನೀಡ್ತೀನಿ ಇಡೀ ಜಗತ್ತಿಗೆ ಅಂತ ಹೇಳಿ ಕೃಷ್ಣ ತಾನು ಆ ದೇವಕಿಯ ಗರ್ಭದಿಂದ ಪ್ರಕಟನಾಗಿದ್ದಾನೆ. ಆ ಪ್ರಕಟವಾದ ಸ್ವರೂಪ ಹೇಗಿತ್ತು ಅನ್ನೋದನ್ನು ಸುಂದರವಾಗಿ ಭಾಗವತದಲ್ಲಿ ತಿಳಿಸಿದ್ದಾರೆ. ತಮದ್ಭುತಂ ಅಂತ ಮೊದಲಿಗೆ ಅದ್ಭುತ ಅಂತ ಭಾಗವತದಲ್ಲಿ ವರ್ಣನೆ ಮಾಡಲಾಗಿದೆ. ಭಗವಂತನ ರೂಪ ಅದ್ಭುತ, ಆದರೂ ಆ ದೇವಕಿಯರಿಗೆ ಮತ್ತೆ ವಸುದೇವನಿಗೆ ಹೇಗೆ ಕಂಡಿತು ಆ ರೂಪ ಅನ್ನೋದನ್ನು ವರ್ಣಿಸ್ತಾ ಅವನ ಕಣ್ಣಿನ ಬಗ್ಗೆ ಹೇಳ್ತಾರೆ. ಕಮಲದಂತಹ ಕಣ್ಣು ಭಗವಂತನದು. 4 ಭುಜದಲ್ಲಿ ಚಕ್ರ, ಶಂಖ, ಗದ, ಪದ್ಮ ಇವುಗಳನ್ನು ಧರಿಸಿದ್ದಾನೆ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಕಾಣ್ತಾ ಇದೆ, ಕಂಠದಲ್ಲಿ ಕೌಸ್ತುಭಮಣಿ ಕಾಣ್ತಾ ಇದೆ. ಇನ್ನು ಅವನ ಪೀತಾಂಬರ ಅದು ಹೊಳೆಯುವ ಚಿನ್ನದಂತೆ ಕಾಣ್ತಾ ಇದೆ. ಕ್ಷೀರ ಸಮುದ್ರದ ಕಾಂತಿ ಏನಿದೆಯಲ್ಲ ಹಾಗೆ ಬೆಳ್ಳನೆ ಕಾಂತಿ ಆ ಭಗವಂತನದ್ದು. ಇನ್ನು ಅವನು ಕಿರೀಟವನ್ನ ಧರಿಸಿದ್ದಾನೆ. ಅವನ 2 ಕಿವಿಗಳಲ್ಲಿ ಕುಂಡಲಗಳು ಇದೆ. ವನಮಾಲೆಯನ್ನು ಧರಿಸಿದ್ದಾನೆ. ಅನಂತ ಸೂರ್ಯರ ಕಾಂತಿಯನ್ನು ಮೀರಿಸಿದ್ದಾನೆ. ಇಂಥ ಕೃಷ್ಣನ ಒಂದು ದಿವ್ಯ ರೂಪವನ್ನ ಅವ್ರು ನೋಡ್ತಾರೆ. ನೋಡಿದ ಕೂಡಲೇ ಗಾಬರಿಯ ಕೂಡ ಆಗತ್ತೆ. ಅಷ್ಟೇ ಅಲ್ಲ, ದೇವಕಿ ಮತ್ತೆ ವಸುದೇವ ಇಬ್ರೂ ಕೂಡ ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಅಷ್ಟೊತ್ತಿಗೆ ಕೃಷ್ಣನ ಆಜ್ಞೆ ಆಗುತ್ತೆ, ನಾನು ಹೇಳುವ ಮಾತನ್ನ ಗಮನವಿಟ್ಟು ಕೇಳು ಅಂತ ವಸುದೇವನಿಗೆ ಪರಮಾತ್ಮ ಹೇಳ್ತಾರೆ. ನನ್ನನ್ನ ಈ ಕೂಡಲೇ, ಈಗೇನು ನಾನು ಚಿಕ್ಕ ಮಗುವಿನ ರೂಪದಲ್ಲಿ ಪ್ರಕಟನಾಗ್ತೀನಿ, ಈ ಕೂಡಲೇ ನೀನು ನನ್ನನ್ನ ತೆಗೆದುಕೊಂಡು ಹೋಗಿ ಸೀದಾ ಈ ಯಶೋದೆಯ ಪಕ್ಕದಲ್ಲಿ ನನ್ನನ್ನು ಮಲಗಿಸ್ಬೇಕು ಅಂತ ಸೂಚನೆ ಕೊಡ್ತಾನೆ. ಆದ್ರೆ ಇವನಿಗೆ ಗಾಬರಿ, ವಸುದೇವನಿಗೆ. ಹುಟ್ಟಿದ ಕೂಡಲೇ ಈಗ ಈ ನಡು ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಹೋಗೋದು ಅಂದ್ರೆ ಜೋರಾಗಿ ಮಳೆ ಬರ್ತಾ ಇದೆ, ಅಂಥ ಕಾಲ ಆಗ. ಅಂಥದ್ರಲ್ಲಿ ಹೇಗೆ ಕರ್ಕೊಂಡು ಹೋಗೋದು ಅನ್ನೋದು ಯೋಚನೆ ವಸುದೇವನಿಗೆ. ಆದ್ರೆ ಕೃಷ್ಣ ಹೇಳ್ತಾನೆ, ಯಾವುದೇ ಯೋಚನೆ ಬೇಡ, ನನ್ನನ್ನು ನೀನು ಧರಿಸು, ಮುಂದೆ ದಾರಿ ಸುಗಮವಾಗಿ ನಿನಗೆ ಅರ್ಥ ಆಗ್ತಾ ಹೋಗುತ್ತೆ, ಸೀದಾ ಹೋಗಿ ನನ್ನನ್ನು ಇಡು ಅಂತ ಅಪ್ಪಣೆಯನ್ನ ಕೃಷ್ಣ ತಾನು ಮಾಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ ಅವತರಿಸುವಂತಹ ಮಗು ಏನಿದೆ ಆ ಮಗುವನ್ನ ವಾಪಸ್ಸು ನೀನು ಬುಟ್ಟಿಯಲ್ಲಿ ಹಾಕೊಂಡು ಕರ್ಕೊಂಡು ಬರಬೇಕು ಅಂತ. ಹಾಗಾದ್ರೆ ಅಲ್ಲಿ ಯಶೋದೆಯ ಪಕ್ಕದಲ್ಲಿ ಪ್ರಕಟಳಾಗದವಳು ದುರ್ಗೆ, ಚಿಕ್ಕ ರೂಪದಲ್ಲಿ. ಆ ದುರ್ಗೆಯನ್ನ ತಾನು ಬುಟ್ಟಿ ಒಳಗಡೆ ಕರ್ಕೊಂಡು ಬಂದು ಇಲ್ಲಿ ಇಡಬೇಕು, ಇಲ್ಲಿ ಕೃಷ್ಣನಲ್ಲಿ ಹೋಗಿ ಅಲ್ಲಿ ಇಡಬೇಕು ಯಶೋದೆಯ ಪಕ್ಕದಲ್ಲಿ. ಹೀಗೆ ಆಜ್ಞೆ ಆಗಿತ್ತು. ಅದರ ಪ್ರಕಾರ ವಸುದೇವ ಕೃಷ್ಣನನ್ನ ತಾನು ಹೊತ್ಕೊಡ್ತಾನೆ. ಹೊತ್ತುಕೊಂಡು ಕೂಡಲೇ ಅದು ಯಮುನಾ ನದಿಯನ್ನ ದಾಟಬೇಕಾಗಿ ಬರುತ್ತೆ. ಮೇಲಿಂದ ಮಳೆ, ಈ ಕಡೆ ಕೆಳಗೆ ನದಿ, ಜೋರಾಗಿ ಪ್ರವಾಹ. ಆದ್ರೆ ಯಾವಾಗ ಕೃಷ್ಣನನ್ನ ವಸುದೇವ ತಾನು ಹೊತ್ತುಕೊಂಡಲ್ಲ, ಎಷ್ಟಾಯ್ತು ಅಂದ್ರೆ ಇವನನ್ನ ಕೂಡಾಕಿರ್ತಾರೆ, ಎಲ್ಲಾ ಕಡೆ ಚಿಲಕಗಳಿರುತ್ತೆ. ಆದ್ರೆ ಯಾವಾಗ ಕೃಷ್ಣ ಕೈಗೆ ಬಂದೋ ಎಲ್ಲ ಚಿಲಕಗಳು ಕೂಡ ಬಿದ್ದು ಹೋಗುತ್ತೆ, ಎಲ್ಲ ದ್ವಾರಗಳು ಓಪನ್ ಆಗುತ್ತೆ ಎಲ್ಲ. ನಂತರ ಇವನು ನಿಧಾನಕ್ಕೆ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ, ಯಾರು ವಸುದೇವ. ಅಷ್ಟರಲ್ಲಿ ದ್ವಾರಪಾಲಕರು ಏನಾದರೂ ಬಂದು ತಡಿಬಹುದಲ್ಲ, ಅಂದ್ರೆ ಅವರೆಲ್ಲ ನಿದ್ರೆಗೆ ಜಾರಿರ್ತಾರೆ. ಕೃಷ್ಣನನ್ನ ಹಿಡ್ಕೊಂಡಿದ್ದರ ಪ್ರಭಾವ ಎಲ್ಲ ಸುಗಮವಾಗಿ ಸಾಗ್ತಾ ಇದೆ. ಮುಂದಕ್ಕೆ ವಸುದೇವ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆದಿಶೇಷ ಪ್ರಕಟನಾಗ್ತಾನಂತೆ. ಕೃಷ್ಣನ ಮೇಲೆ ಶೇಷದೇವರು ಪ್ರಕಟರಾಗಿದ್ದಾರೆ. ಅದು ಯಾಕೆ ಅಂದ್ರೆ ಜೋರಾಗಿ ಮೇಲಿಂದ ಮಳೆ ಬರ್ತಾ ಇದೆ, ಅದರಿಂದ ಕೃಷ್ಣನ ಮೇಲೆ ಒಂದು ಚೂರು ಹನಿ ಬೀಳದೆ ಇರಲಿ ಅಂತ ಹೇಳಿ ನಾನು ಸೇವೆಯನ್ನು ಮಾಡ್ತೀನಿ ಅಂತ ಆದಿಶೇಷ ಮೇಲಕ್ಕೆ ಬಂದು ಆ ಕೃಷ್ಣನ ಮೇಲೆ ಕಂಗೊಳಿಸ್ತಾ ಇದ್ದಾನೆ. ಹೀಗೆ ಅಂಥ ಕೃಷ್ಣನನ್ನ ಈ ವಸುದೇವ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೀದಾ ಹೋಗಿ ಅಲ್ಲಿ ಯಶೋದೆಯ ಬಳಿಯಲ್ಲಿದ್ದ ಮಗುವನ್ನ ತಾನು ಒಂದು ಬುಟ್ಟಿಯಲ್ಲಿ ಹಾಕೊಡ್ತಾನೆ. ಅಂದ್ರೆ ದುರ್ಗಾ ರೂಪದಲ್ಲಿ ಪ್ರಕಟಳಾದ ಲಕ್ಷ್ಮಿಯನ್ನ ಈ ಕಡೆ ಅಲ್ಲಿ ಕೃಷ್ಣನನ್ನ ಮಲಗಿಸ್ತಾನೆ. ಸೀದಾ ವಾಪಸ್ಸು ಬರ್ತಾನೆ. ಬಂದಾಗ
ಇಲ್ಲಿ ಕಾರಾಗೃಹದಲ್ಲಿ ಮಗುವಿನ ಶಬ್ದ, ಅದು ಹೆಣ್ಣು ಮಗುವಿನ ಶಬ್ದ. ತಕ್ಷಣ ಎಲ್ಲರೂ ದ್ವಾರಪಾಲಕರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ಕೂಡಲೇ ಮಗು ಹುಟ್ಟಿತು ಅಂತ ಸೀದಾ ಹೋಗಿ ಆ ಕಂಸನಿಗೆ ವಿಷಯವನ್ನ ತಿಳಿಸ್ತಾರೆ. ಸರಿ, ಕಂಸ ಯತ್ನೋ ಬಿದ್ನೋ ಅಂತ ಅವನ ಭಂಗಿಯನ್ನ ವರ್ಣಿಸ್ತಾರೆ. ಅವನ ಕೂದಲೆಲ್ಲ ಚಿಲ್ಲಾಪಿಲ್ಲಿ ಆಗೋಯ್ತು. ಹಾಗೆ ಖಡ್ಗ ತಗೊಂಡು ಓಡ್ ಬರ್ತಾನಂತೆ. ಬರ್ತಿದಂಗೆ ದೇವಕಿ ತಾನು ಪ್ರಾರ್ಥನೆ ಮಾಡ್ತಾಳೆ, ಇದು ಹೆಣ್ಮಗು ನಿನಗೇನು ಮಾರಕ ಆಗೋದಿಲ್ಲ, ದಯವಿಟ್ಟು ನನ್ನ ಮಗುವನ್ನ ಸಾಯಿಸ್ಬೇಡ ಅಂತ ಹೇಳಿ ಪರಿ ದೇವಕಿ ತನ್ನ ಅಣ್ಣನಾದ ಕಂಸರನ್ನ ಕೇಳ್ಕೊಳ್ತಾಳೆ. ಆದ್ರೂ ಕೂಡ ಕಂಸ ಬಿಡೋದಿಲ್ಲ. ಆ ಮಗುವನ್ನ ಕೈಯಲ್ಲಿ ತಗೊಂಡು ಮೇಲಿಂದ ಕೆಳಕ್ ಹೇಗೆ ಹಿಂದಿನ ಮಕ್ಕಳನ್ನ ಸಾಯಿಸಿದ್ನೋ ಹಾಗೆ ಬಂಡೆ ಮೇಲೆ ಅಪ್ಪಳಿಸ್ಬೇಕು ಅಂತ ಇನ್ನೇನ್ ಹಾಕ್ಬೇಕು. ಅಷ್ಟೊತ್ತಿಗೆ ಆ ಮಗು ಇವನ ಕೈಯಿಂದ ಜಾರಿ ಮೇಲಕ್ಕೆ ಆಕಾಶದಲ್ಲಿ ಹಾರಿದ ಮೇಲೆ ಆ ರೂಪ ಪ್ರಕಟ ಆಗುತ್ತೆ. ಆ ರೂಪ ಭಯಾನಕ ರೂಪ. ದುರ್ಗೆ ತನ್ನ ಎಲ್ಲಾ ಆಯುಧಗಳಿಂದ ಸಹಿತವಾದ ರೂಪವನ್ನ ತೋರಿಸ್ತಾಳೆ. ಅಲ್ಲಿ ತ್ರಿಶೂಲ, ಖಡ್ಗ, ಅನೇಕ ಆಯುಧಗಳು ಕೈನಲ್ಲಿ ತೋರ್ತಾ ಇದೆ. ದುರ್ಗೆಯ ಭಯಂಕರವಾದ ರೂಪ, ಅಷ್ಟಭುಜಗಳಿದೆ. ಅದನ್ನು ನೋಡಿ ಕಂಸನಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು ರೂಪ ನೋಡಿದ ಕೂಡಲೇ. ಅಷ್ಟೊತ್ತಿಗೆ ಆ ದುರ್ಗೆ ಒಂದು ಮಾತನ್ನು ಕೂಡ ಹೇಳ್ತಾಳೆ, ಮೂರ್ಖ ಕಂಸ, ನಿನ್ನ ಮೃತ್ಯು ಇನ್ನೊಂದು ಕಡೆ ಹುಟ್ಟಾಗಿದೆ, ನಾನೇನು ಅಪರಾಧ ಮಾಡಲಿಲ್ಲ, ನನ್ನನ್ನು ಯಾಕೆ ನೀನು ಸಾಯಿಸ್ಲಿಕ್ಕೆ ಬಂದಿ ಅಂತ ಹೇಳಿ ಇಷ್ಟನ್ನ ಹೇಳಿದ ಕೂಡಲೇ ಗಡಗಡ ನಡುಕ್ತಾ ಇದ್ದಾನೆ ಕಂಸ. ಅಷ್ಟೊತ್ತಿಗೆ ಚಿಕ್ಕ ರೂಪದಲ್ಲಿ ಆ ದುರ್ಗೆ ಪ್ರಕಟಳಾಗ್ತಾಳೆ. ಆಶ್ಚರ್ಯ ಅಂದ್ರೆ ಈ ದುರ್ಗೆ ರೂಪದಲ್ಲಿ ಲಕ್ಷ್ಮಿ ಏನು ಬಂದಳು, ವಸ್ತುತಃ ಇವಳ ಮರಣ ಆಗೋದಿಲ್ಲ. ಇವಳ ನಿರಂತರವಾಗಿ ಆಮೇಲೆ ದೇವಕಿ ಪೋಷಣೆ ಮಾಡ್ತಾಳೆ. ಪೋಷಣೆ ಮಾಡಿ ಉನ್ನತವಾಗಿ ಬೆಳೆಸ್ತಾಳೆ. ಇದನ್ನ ಹರಿವಂಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ರೀತಿ ಆ ದುರ್ಗಾವತಾರ ಆಯ್ತು. ಇನ್ನು ಮುಂದೆ ಕಂಸ ನಡುಗಿಕೊಂಡು ತಾನು ಹೋದ. ಏನ್ ಮಾಡ್ಬೇಕು ಗೊತ್ತಾಗ್ತಾರೆ, ಯೋಚನೆ ಮಾಡ್ತಾ ಇದ್ದಾನೆ. ಆವಾಗ ಅಪ್ಪಣೆಯನ್ನ ಮಾಡ್ತಾನೆ, ಹುಟ್ಟುವಂತ ಎಲ್ಲಾ ಮಕ್ಕಳನ್ನ ನೀವು ಸಾಯಿಸ್ರಿ ಅಂತ ಅಪ್ಪಣೆಯನ್ನ ಮಾಡ್ತಾನೆ. ಯಾಕಂದ್ರೆ ಎಲ್ಲಿ ಆ ಮಗು ಹುಟ್ಟಿದೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಈ ಕಡೆ ಯಶೋದೆಯ ಪಕ್ಕದಲ್ಲಿ ಒಂದು ಕ್ಷಣದಲ್ಲಿ ಹೆಣ್ಣು ಮಗು ಇತ್ತು. ಅಷ್ಟೊತ್ತಿಗೆ ಗಂಡು ಮಗು ಬಂದು ಕೂತಿದೆ. ಅಂದ್ರೆ ಕೃಷ್ಣ ತಾನಲ್ಲಿ ಗೋಚರಿಸಿದಾನೆ ಬೆಳಗಿನ ಜಾವದಲ್ಲಿ. ನಂದಗೋಪನಿಗೆ ಯಶೋದೆಗೆ ಅತೀವ ಸಂತೋಷ, ಗಂಡು ಮಗು ಆಗಿದೆ ಅನ್ನುವ ಸಂತೋಷ. ಆಗ ಎಲ್ಲ ಜನರಿಗೂ ವಿಷಯ ಮುಟ್ಟಿತು. ಆಗ ಬಂದ್ರು ಎಲ್ಲ ಜನರು ಕೂಡ ಆಭರಣ ಹಾಕೊಂಡು ಬಂದಿದ್ದಾರೆ, ಮಗುವಿಗೆ ಅದನ್ನು ಕೊಡ್ಬೇಕು ಇದನ್ನು ಕೊಡ್ಬೇಕು ಅಂತ ಬಹಳ ಸಂಭ್ರಮದಿಂದ. ವಾತಾವರಣನೇ ಬದಲಾಗಿದೆ. ಎಲ್ಲರೂ ಕೂಡ ಬಂದು ಕಾಣಿಕೆಯನ್ನು ಕೊಡಬೇಕು ಅಂತ ಎಲ್ಲರೂ ಬಂದಿದ್ದಾರೆ. ಅಷ್ಟೊತ್ತಿಗೆ ದಾನ ಧರ್ಮಾದಿಗಳನ್ನು ಕೂಡ ವಿಶೇಷವಾಗಿ ಕೃಷ್ಣ ಹುಟ್ಟಿದ ನಿಮಿತ್ತವಾಗಿ ಈ ನಂದಗೋಪ ಮಾಡಿದ್ದಾನೆ. ಅನೇಕ ಗೋದಾನಗಳನ್ನ, ಒಂದು ಪಟ್ಟಿನೇ ಇದೆ, ಅಷ್ಟೆಲ್ಲ ಮಗುವಿಗೋಸ್ಕರ, ಮಗುವಿನ ಕ್ಷೇಮಕ್ಕೋಸ್ಕರ ದಾನವನ್ನ ಮಾಡಿದ್ದಾರೆ. ಹೀಗೆ ಕೃಷ್ಣಾವತಾರ ಆಯಿತು. ಆದ ಕೂಡಲೇ ಕೃಷ್ಣ ತಾನು ಚಿಕ್ಕ ವಯಸ್ಸಿನಿಂದಲೇ, ಚಿಕ್ಕ ಮಗುವಿ ರೂಪದಲ್ಲೇ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾನೆ. ಅದು ಎಲ್ಲಿವರೆಗೆ ಅಂದ್ರೆ ಜೀವನದುದ್ದಕ್ಕೂ ಅವನ ಮಧ್ಯಮ ವಯಸ್ಸಿನಲ್ಲಿ, ನಿರ್ಯಾಣ ಕಾಲದಲ್ಲಿ, ಇನ್ನೇನು ಹೊರಡ್ತೀನಿ ಅಂತ ಪರಂಧಾಮ ಗೈಯೋಂಥ ಕಾಲದವರೆಗೂ ಕೂಡ ಅನೇಕ ಮಹಿಮೆಗಳನ್ನ ತಾನು ಕುರುಕ್ಷೇತ್ರದ ಸಂದರ್ಭದಲ್ಲಿ ಇವು ಕೂಡ ವಿಶಿಷ್ಟವಾಗಿ ತೋರಿಸಿದ್ದಾನೆ. ಇಂತಹ ಎಲ್ಲ ವಿಷಯಗಳ ಬಗ್ಗೆ ಈ ವಾರಕ್ಕೊಂದು ಕಥೆಯ ಸರಣಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಕೃಷ್ಣನ ಕಥೆಯನ್ನ ಆಲಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಕೃಷ್ಣ ಪರಮಾತ್ಮನ ಪರಿಪೂರ್ಣ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.